ಇಬ್ರು ಅಣ್ಣಂದ್ರು ಮಲಗಿದ್ದಾರೆ, ಜೋರಾಗಿ ಚಪ್ಪಾಳೆ ತಗೊಂಡು ಹಾಡ್ತಾ ಇದ್ದೀರಾ. ಜ್ಞಾನ ಬೇಡ ನಿಮ್ಗೆ? ಓ, ಎದ್ದೆ ಬಿಟ್ರಾ? ರಿಲೀಸ್ ಮಾಡಿ. ಆಟ ಆಡಂಗಿದ್ರೆ ಆಚೆ ಹೋಗಿ ಆಟ ಆಡ್ಕೊಳ್ಳಿ. ಪೇಮೆಂಟ್ ಆಯ್ತೇನ್ರಪ್ಪ? ಅತ್ತೆ, ಇದು ನನ್ನ ಪೇಮೆಂಟು. 500 ರೂಪಾಯಿ ಕಡಿಮೆ ಇದೆ. ಯಾಕೆ 500 ರೂಪಾಯಿ ಕಡಿಮೆ? ಅತ್ತೆ, ಅದು ನನ್ನ ಗಾಡಿ ಒಂದ್ಸಲಿ ಪಂಚರ್ ಆಗಿತ್ತು ಅತ್ತೆ. ನನ್ನ ಫ್ರೆಂಡ್ ಹತ್ರ ಸಾಲ ತೊಗೊಂಡಿದ್ದೆ, ಅದು ನಾನು ವಾಪಸ್ ಕೊಟ್ಬಿಟ್ಟೆ ಅತ್ತೆ. ಇನ್ಮೇಲೆ ನೀನು ಬೈಕೇ ತಗೊಂಡೋಗ್ಬೇಡ. ನಿಂದೆಲ್ಲೋ? ಅತ್ತೆ, ಇದು ನನ್ನ ಪೇಮೆಂಟು ಕರೆಕ್ಟಾಗಿದೆ, ತಗೊಳ್ಳಿ. ನಿನ್ಮೇಲೆ ನಂಬಿಕೆ ಇದೆ ನನಗೆ. ತೇಜು, ತೇಜು. ಅತ್ತೆ, ಬಂದೆ. ಬಾರೆ ಇಲ್ಲಿ. ಏನತ್ತೆ, ಕರೆದ್ರಲ್ವಾ? ಎಲ್ಲ ನಿಮ್ಮ ಅಣ್ದಿರು? ಸ್ನಾನಕ್ಕೆ ಹೋಗಿದ್ದಾರೆ ಅತ್ತೆ. ಹಾ, ಇಬ್ರು ಒಟ್ಟಿಗೆನಾ? ಓ ಇಲ್ಲ ಇಲ್ಲ, ಒಬ್ರು ಸ್ನಾನ ಮಾಡಕ್ ಹೋಗಿದ್ದಾರೆ, ಇನ್ನೊಬ್ರು ತಣ್ಣೀರ್ ತಂದ್ಕೊಡಕ್ ಹೋಗಿದ್ದಾರೆ. ಮೊದಲು ಪೇಮೆಂಟ್ ತಂದ್ಕೊಡಕ್ಕೆ ಹೇಳು, ಆಮೇಲೆ ತಣ್ಣೀರು ತರಲಿ. ಓ ಸರಿ ಅತ್ತೆ. ಅಣ್ಣ ಎಲ್ಲಿದ್ಯೋ? ಸ್ನಾನ ಆಯ್ತಾ? ಅತ್ತೆ ಕರೆದ್ರೆ ಅತ್ತೆ? ಪೇಮೆಂಟ್ ಅಲ್ಲಿ ಅದು 1000 ರೂಪಾಯಿ ಕಡಿಮೆ ಇದೆ. 1000 ರೂಪಾಯಿ ಕಮ್ಮಿ ಇದೆಯಾ? ನಿನ್ 1000 ರೂಪಾಯಿ ಕಮ್ಮಿ ಇದೆ, ನಿಂದು 500 ರೂಪಾಯಿ ಕಮ್ಮಿ ಇದೆ. ಹಿಂಗೆ ಆದ್ರೆ ಮನೆ ಸಂಸಾರ ಹೆಂಗ್ ನಡೆಯೋದು? ಅತ್ತೆ ಕರೆದ್ರ? ನಿನ್ ಪೇಮೆಂಟ್ ಅಲ್ಲಿ ಪರ್ಫೆಕ್ಟ್ ಆಗಿದೆ. ನಿನ್ ಮೇಲೆ ನಂಬಿಕೆ ಇದೆ ನನ್ಗೆ. ಪರ್ಫೆಕ್ಟ್ ಆಗೇ ಇರುತ್ತೆ. ಚಿಪ್ಪುಣ್ ನನ್ ಮಗ, ನೀನೆಲ್ಲಿ ಖರ್ಚು ಮಾಡ್ತೀಯಾ? ಅತ್ತೆದು ಬೇಜಾನಾಗಿದೆ. ಹ್ಞೂ ಕಣ. ಹೇಗಾದ್ರೂ ಮಾಡಿ ಹೊರಗಡೆ ಹಾಕ್ಬೇಕು ಅತ್ತೆನ. ನಿಧಾನಕ್ಕೆ ಮಾತಾಡು, ಕೇಳಿಸ್ಕೊಂಡ್ರೆ ಕಷ್ಟ. ಕರೆಕ್ಟಾಗಿ ಟೈಮ್ ಫಿಕ್ಸ್ ಮಾಡಿ ಎತ್ತು ಬಿಡೋಣ. ಹಂಗೆ ಮಾಡೋಣ. ಈ ಅತ್ತೆನೇ ಎಲ್ಲ ತಾವು ಜೋರಾಗಿ ಮಾತಾಡ್ಬಿಟ್ಟು ನಮ್ಮನ್ನ ಬೈತಾರೆ. ನಾವ್ ಆಟ ಆಡ್ತಿರ್ಬೇಕಾದ್ರೆ ಅವ್ರು ಆರಾಮಾಗಿ ಮಲ್ಗಿದ್ರು, ಅತ್ತೆ ಬಂದು ಜೋರಾಗಿ ಕಿರ್ಚಿದ್ರು, ಅವ್ರು ಎದ್ಬಿಟ್ರು. ಏನು ಮಾಡ್ತೀರ ಬಿಡಿ, ಚಿಕ್ಕ ವಯಸ್ಸಿಂದನೂ ತಂದೆ ತಾಯಿ ಇಲ್ಲ ಅಂತ ಅವರೇ ಅಲ್ವಾ ನಮ್ಮನ್ನೆಲ್ಲ ನೋಡ್ಕೋತಿರೋದು. ಅವರು ದೊಡ್ಡವರು, ಅವ್ರಿಗೂ ಮರ್ಯಾದೆ ಕೊಡಬೇಕಲ್ವಾ? ಆದರೆ ದುಡ್ಡೆಲ್ಲ ಅಣ್ಣಂದಿರ್ತಾನೆ ಕೊಡ್ತಾ ಇದ್ದಿದ್ದು. ನಮ್ ದುಡ್ಡು ತಗೊಂಡು ನಮ್ಗೆ ರೋಪ್ ಹಾಕ್ತಾರೆ. ಏಯ್, ಯಾರು ಯಾರಿಗೆ ರೋಪ್ ಆಗ್ತಾ ಇರೋದು? ಹಂಗೇನಿಲ್ಲ ಅತ್ತೆ, ಇವ್ರು ಕಾಲೇಜಲ್ಲಿ ಹುಡುಗಿರೇ ಹುಡುಗರು ರೇಗಿಸ್ತಾರಂತೆ, ಅದನ್ನ ಹೇಳ್ತಾ ಇಲ್ಲ ಅಷ್ಟೇ. ನಿಮ್ಗಳಿಗೆ ಬೆಳಗ್ಗೆ ಮಾಡಕ್ ಕೆಲಸ ಇಲ್ಲ. ತೇಜು ನೋಡಕ್ಕೆ ಹುಡುಗನ ಕಡೆ ಬರ್ತಾ ಇದ್ದೀರಾ, ನೀವು ನೋಡಿದ್ರೆ ಇಲ್ಲಿ ಹೈಟ್ ಆಡ್ಕೊಂಡು ಕೂತಿದ್ದೀರಾ. ಬನ್ನಿ, ರೆಡಿಯಾಗಿ ಬನ್ನಿ. ಅಲ್ಲ, ಅವನ್ನ ನೋಡಕ್ ಬಂದ್ರೆ ನಾವ್ಯಾಕೆ ರೆಡಿ ಆಗ್ಬೇಕು ಅಲ್ವಾ? ನೀವಿಬ್ರೇನ್ರು ಒಳ್ಳೆ ಮದ್ವೆ ಹುಡುಗರ ತರ ರೆಡಿ ಆಗಿದ್ದೀರಾ? ಸಂತೋಷ್, ಸುಗಂಧ್, ನೀವು ರೆಡಿನಾ? ಗೇಟ್ ಅಂತ ನಿಂತ್ಕೊಳ್ಳಿ, ಹುಡುಗನ ಕಡೆ ಬರ್ತಾರೆ, ಕರ್ಕೊಂಡ್ ಬನ್ನಿ ಹೋಗಿ. ಆಯ್ತತ್ತೆ. ಅತ್ತೆ, ಅವ್ರು ನೋಡಕ್ ಹೇಗಿರ್ತಾರೆ? ಗಂಡಸ್ರ ತರ ಇರ್ತಾರೆ. ಬಂದಾಗ ನನ್ನ ಹೆಸರು ಹೇಳ್ತಾರೆ, ಅವಾಗ ಕರ್ಕೊಂಡ್ ಬನ್ನಿ ಹೋಗಿ. ಆಯ್ತತ್ತೆ. ತೇಜ, ತೇಜ, ಅತ್ತೆ ಇಲ್ಲಿದ್ದೀನಿ. ಇನ್ನೂ ರೆಡಿ ಆಗಿಲ್ವೇನೆ? ಹೋಗಿ ರೆಡಿ ಆಗು ಬೇಗ. ಸರಿ ಅತ್ತೆ, ಆಯ್ತು. ಹಾ, ನೀವ್ ಯಾವಾಗ ರೆಡಿ ಆಗೋದು? ನೀವು ರೆಡಿಯಾಗಿ ಹೋಗಿ. ನೀವು ರೆಡಿಯಾಗಿ ಹೋಗ್ರು, ಆದ್ರೆ ರೆಡಿಯಾಗಿ ರೂಮಲ್ಲೇ ಇರಿ. ಅವ್ರು ಬಂದಾಗ ಯಾರು ಹೊರಗಡೆ ಬರಬೇಡಿ, ಸರಿನಾ? ತಿಳಿತಲ್ಲ? ಬಿಡಿ, ದಾರಿ ಬಿಡಿ, ನಾನು ರೆಡಿ ಆಗ್ಬೇಕು.
ಅಲ್ಲ ರೆಡಿಯಾಗಿ ಅಂತಾರೆ, ರೂಮಿಂದ ಆಚೆ ಬರಬೇಡಿ ಅಂತಾರೆ. ಹಾಂ, ಆಚೆ ಬರಬಾರ್ದು ಅಂದರೆ ಮತ್ತೆ ರೆಡಿ ಯಾಕಾಗಬೇಕು? ಈ ಅತ್ತೆನ ಏನಾದರೂ ಒಂದು ಮಾಡಬೇಕು. ಸರಿಯಾಗಿ ಟೈಮ್ ನೋಡಿಕೊಂಡು ಅತ್ತೆ ಕತೆನ ಮುಗಿಸ್ಬಿಡೋಣ. ರೆಡಿ ಅಂದ್ರೇನು? ಇದೇ ರೋಡೆ ಕಣ, ಅವ್ರ ಮನೆ ಇಲ್ಲೇ ಎಲ್ಲ ಇರಬೇಕು. ಅಪ್ಪ ಬ್ರೋಕರು, ನೀನವ್ರಿಗೊಂದು ಫೋನ್ ಮಾಡಪ್ಪ. ಫೋನ್ ಇಲ್ಲ. ಇಲ್ವಾ? ಸರಿ, ನಾನು ಫೋನೇ ಕೊಡ್ತೀನಿ, ಮಾಡೋರ್ಗೆ. ನನ್ನ ಅವ್ರ ನಂಬರೇ ತಕ್ಕೊಂಡಿಲ್ಲ. ಬಾ ಹಿಂಗೆ ನಡ್ಕೊಂಡೋಗಣ. ಹಿಂಗೆ ನಡ್ಕೊಂಡೋದ್ರೆ ನನ್ನ ಹೆಸರು ಎಲ್ಲ ಹಾಳಾಗೋಗುತ್ತೆ. ಹುಡುಗಿ ನಿನ್ನ ನೋಡ್ತಾಳೋ ಅಥವಾ ನಿನ್ನ ಹೆಸ್ರಿನ ನೋಡ್ತಾಳೋ? ಅಲ್ಲಿ ಯಾರೋ ನಿಂತವ್ರೆ, ಬಾ ಕೇಳೋಣ. ನೋಡಿ. ಸಾರ್ ಸಾರ್ ಹೋಗಯ್ಯ ಮುಂದೆ. ಸಾರ್ ಒಂದ್ ನಿಮಿಷ ನನ್ನ ಮಾತು ಕೇಳಿ ಸಾರ್. ನಿನ್ ಮಾತಾ ಕೇಳಬೇಕು, ಇನ್ನೂ ಅಡುಗೆ ಆಗಿಲ್ಲ, ಮುಂದೆ ಹೋಗು. ಬ್ರೋಕರು, ನಮ್ಮನ್ನ ಭಿಕ್ಷುಕರು ಅನ್ಕೊಂಡ್ಬಿಟ್ಟವ್ರೆ. ಹೌದಾ? ಸಾರ್ ಸಾರ್ ಯಾರೋ ಇಂಪಾರ್ಟೆಂಟ್ ಗೆಸ್ಟ್ ಬರ್ತಿದ್ದಾರೆ. ಸುಮ್ಮನೆ ಭಿಕ್ಷೆ ಬೇಡದೆ ಹೋಗಿ ಇಲ್ಲಿಂದ. ಸಾರ್ ನಾವು ಭಿಕ್ಷುಕಲ್ಲ ಸಾರ್, ಅಡ್ರೆಸ್ ಹುಡ್ತಾ ಇದ್ದೀವಿ. ಮೀನಕ್ಕವ್ರ ಮನೆ ಇದೆಯಾ? ಮೀನಕ್ಕನ? ಹೌದು, ನಮ್ಮ ಮನೇಲಿ ಹುಡುಗಿ ಇದೆ, ಗಂಡ್ ಕರ್ಕ ಬಾ ಅಂತ ಹೇಳಿದ್ರು. ನೀವು ಗಂಡಿನ ಕಡೆಯವರ? ಹೌದು. ನೀವು ವೀಣತ್ತೆ ಮನೆ ಹುಡುಕ್ತಾ ಇದ್ದೀರಾ? ಹೌದಪ್ಪ. ಮತ್ತೆ ಮೀನಾ ಅಂತಿದ್ದೀರಲ್ಲ, ವೀಣತ್ತೆ ಮನೆ ಇದು. ಗಂಡಲ್ಲಿ? ಇವರೇ ಗಂಡು. ಏನ್ರು ಮಾಡ್ತಾ ಇದ್ದೀರಾ? ಹುಡುಗನ ಕಡೆಯವ್ರು ಬಂದ್ರಾ? ಓ ಮಾದೇಶಣ್ಣ. ಓ ಮೀನಕ್ಕ? ಮೀನಕ್ಕ ಅಲ್ವೋ, ವೀಣಕ್ಕ. ಅಕ್ಕನ. ಸರಿ, ಮನೆ ಹುಡ್ಕೋ ಕಷ್ಟ ಆಯ್ತಾ? ಸ್ವಲ್ಪ. ಅಯ್ಯ, ಅದಕ್ಕೆ ಹೇಳೋದು, ಫೋನ್ ತಗೋ ಅಂತ ಎಷ್ಟು ಸಲ ಹೇಳ್ಬೇಕು ನಿನ್ಗೆ? ಮದ್ವೆ ಸೆಟ್ ಆದ್ಮೇಲೆ ನೀವೇ ನಂಗೊಂದು ಫೋನ್ ಕೊಡ್ಸೋರಂತ ಬಿಡಿ. ಅದೆಂತದ ಕಣ್ಣಿನ ಫೋನ್ ಅಂತಾರಲ್ಲ ಅದ? ಕಣ್ಣಿನ ಫೋನಾ? ಏನು ಕಣ್ಣಿನ ಫೋನು? ಅತ್ತೆ ಐಫೋನ್ ಅಂತತೆ. ಅಯ್ಯ ಥೂ, ನಿನ್ ಮಕ್ಕಕ್ಕೆ ಐಫೋನ್ ಬರೀ ಕೇಡು. ನಡಿ ಒಳಗಡೆ. ಬನ್ನಿ ಬರಪ್ಪ. ಏನು ಗಲಾಟೆ? ಹೋಗಿ ರೂಮ್ ಹೋಗಿ ಅನ್ನಲ್ಲ. ತೇಜ, ನಾನು ಕರ್ದಾಗ ನೀರು ತಗೊಂಡ್ಬಂದ್ಬಿಡು, ಹೋಗು. ನೀನು ಹೋಗಿ ಒಳಗಡೆ. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ನಮ್ದು ತುಂಬು ಕುಟುಂಬ ಅಲ್ವಾ, ಅದಕ್ಕೆ ಸ್ವಲ್ಪ ಗದರ್ಸ್ತೀನಿ. ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ನಮ್ಮ ಹುಡ್ಗುಂದುವೆ ತುಂಬಿ ಸಂಸಾರ. 3 ಜನ ಅಣ್ಣಂದ್ರು, ಒಬ್ರು ಅಕ್ಕ. ಹೌದಾ? ಅವ್ರಿಗೆಲ್ಲ ಮದುವೆ ಆಗಿದ್ಯಾ? ಇಲ್ಲ, ನಮ್ಮ ಕಡೆ ಚಿಕ್ಕವರಿಂದಾನೇ ಮದುವೆ ಆಗೋದು, ಅದಕ್ಕೆ ನಾನು ಫಸ್ಟ್ ಆಗ್ತಾ ಇದ್ದೀನಿ. ತೇಜು, ನೀರು ತಗೊಂಬಮ್ಮ. ನನ್ಗಲ್ವೇ, ಅಲ್ಲಿ ಕೊಡು. ಬ್ರೋಕರು, ಇದೇನಯ್ಯ ನೀರು ಕೊಟ್ಟವ್ರೆ, ನಾಯಿಗಾಕೋ ಬಿಸ್ಕೆಟು ಕೊಡ್ಲಿಲ್ವಲ್ಲಯ್ಯ? ತಡ್ಕ ನೀನು ಹುಡುಗಿ ನೋಡಕ್ ಬಂದಿದ್ಯೋ
ಅಥವಾ ನಾಯಿ ನೋಡಕ್ ಬಂದಿದ್ಯೋ? ಓ, ಏನೋ ಹೇಳ್ತಾ ಇದ್ದಾರೆ ಅಳಿ ಅಂದ್ರು. ಏನಿಲ್ಲ, ನಿಮ್ಮ ಹುಡುಗಿ ಚೆನ್ನಾಗವ್ರೆ ಅಂತವ್ರೆ ಅಳಿ ಅಂದ್ರು. ನಮ್ಮ ಹುಡುಗಿಗೂ ನಿಮ್ಮ ಹುಡುಗ ಇಷ್ಟ ಅಲ್ವೇನಮ್ಮ? ನಾನು ಹೇಳಿದ್ಮೇಲೆ ಮುಗೀತು. ಅವಳಿಲ್ಲ ಅನ್ನೋ ಮಾತೇ ಇಲ್ಲ ಅಲ್ವೇನಮ್ಮ? ನನಗಿಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ. ನಾನು ಅವಳನ್ನ ಒಪ್ಪಿಸಿ ಆಮೇಲೆ ನಿಮ್ಮನ್ನು ಕರೆಸ್ತೀನಿ, ಸರಿನಾ? ಮೀನಕ್ಕ, ಅದು ಕಮಿಷನ್ ದುಡ್ಡು ಸೆಟ್ ಆದ್ರೆ ತಾನೇ ದುಡ್ಡು ಕೊಡೋದು. ಎಲ್ಲಿ ಸೆಟ್ ಆಯ್ತು? ಸೆಟ್ ಮಾಡ್ಕೊಳ್ಳೇಬೇಕು. ಯಾವ ಹುಡುಗಿ ಸಿಕ್ಲಿ ಸೆಟಪ್ ಮಾಡ್ಕೊಳ್ಳೇಬೇಕು. ಅಲ್ಲ, ನಿನ್ನ ಹತ್ರ ಏನಿದೆ ಅಂತ ಸೆಟ್ ಆಗಬೇಕು ಅವಳು. ಅದೇ ಅಪ್ಪ, ನೆಟ್ಟು ಕಾಲೇಜಿಗೂ ಹೋಗಲ್ಲ, ಕೆಲ್ಸನೂ ಇಲ್ಲ. ಮತ್ತೆ ಇನ್ನೇನೋ ನೋಡಿ ಬರ್ಬೇಕು ಅವಳು ನಿನ್ನ ಜೊತೆಗೆ. ಅದೇ ನಾನು ಮಾಡೋ ಕೆಲಸ. ಓದು. ಅಲ್ಲಿ ನೋಡ್ರು, ಈಗ ನೋಡಿ ಹೇಗೆ ಸೆಟ್ ಮಾಡ್ಕೋತೀವಿ ಅಂತ. ಏಯ್ ಅಡಿಯೋ, ಏನು ಮಾಡ್ತಿದ್ರಲ್ಲ? ಅಲ್ಲ, ಎಕ್ಸ್ಕ್ಯೂಸ್ ಮೀ, ನಿಮ್ದು ಯಾವ ಕಾಲೇಜು? ನಿಮ್ದು ಯಾವ ಕಾಲೇಜು? ನಮ್ಮದು BS ಕಾಲೇಜು. ನಮ್ದು ಗರ್ಲ್ಸ್ ಹ್ಯಾಪಿ ಕಾಲೇಜ್. ಹೌದಾ? ಅದಕ್ಕೆ ಹ್ಯಾಪಿ ಆಗಿದ್ದೀರಾ? ನಮ್ಮ ಕಾಲೇಜ್ ಯಾಕೆ ನಿಮಗೆ? ನಮ್ಮ ಸಿಸ್ಟರು ಭವ್ಯ ಅಂತ ನಿಮ್ಮ ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ಅವಳು ಏನಾದ್ರು ಸಿಕ್ಕಿದ್ರೆ ಕೇಳಿದೆ ಅಂತೇಳಿ. ಹೌದೇನೋ? ನೋಡಕ್ ಹೇಗಿದ್ದಾರೆ? ನಿಮ್ಮ ಚೆನ್ನಾಗಿಲ್ಲ ಬಿಡಿ. ಲೇ ಅಕ್ಕ, ಇದು ಯಾವ್ದೋ ರೋಡ್ ರೋಮಿಯೋ ಅನ್ಸುತ್ತೆ, ಬಾರೆ ಹೋಗೋಣ. ಹೇಗ್ ಮಾಡಿದ್ರಿ ಇದೆಲ್ಲ? ಇದನ್ನೇ ಟ್ಯಾಲೆಂಟ್ ಅನ್ನೋದು. ಅವಳಿಗೆ ನಮ್ಮನ್ನ ಟರ್ನ್ ಮಾಡಿ ನೋಡಿಲ್ಲು ಅಂದ್ರೆ ಅವಳು ನಮ್ಗೆ ಬಿದ್ಲು ಅಂತಾನೆ ಅರ್ಥ. ಹಿಂದೆ ತಿರುಗಿ ನೋಡಿದ್ಲು ಬ್ರೋ. ಹಾಗಾದ್ರೆ ಬಿದ್ದಲ್ಲ? ಮೇಡಮ್ ಮೇಡಮ್ ಮೇಡಮ್, ಹೇಳಿ 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 ಯಾಕೆ ಇವ್ರಿ? ಏನಾಯ್ತು? ಯಾಕೆ ಬಿದ್ರಿ? ಅದು ಸ್ಕಿಡ್ ಆಗೋಯ್ತು. ನೋಡ್ಕೊಂಡು ನೋಡಿಸ್ಬೇಕಲ್ವಾ? ನೋಡ್ಕೊಂಡೇ ಓಡಿಸ್ತಿದ್ದೆ. ಏನ್ನ? ನಿಮ್ಮನ್ನ ನೋಡ್ತಾ ಹಾಗೆ ಬರ್ತಿದ್ನಾ, ಸ್ಕಿಡ್ ಆಗಿ ಬಿದ್ಬಿಟ್ಟೆ. ಮೇಡಮ್ ಏನಾಯ್ತು? ಮೇಡಮ್ ಮೇಡಮ್ ಏನಾಯ್ತು? ತಲೆ ಸುತ್ತುತ್ತಿದೆ. ಅಯ್ಯೋ ಹೌದಾ? ಬನ್ನಿ ಬನ್ನಿ, ಕುತ್ಕೊ ಬನ್ನಿ, ಕುತ್ಕೊ ಬನ್ನಿ. ನೀರು ಕುಡಿತೀರಾ? ಇಲ್ಲ ಬೇಡ, ನೀವೇ ಇದ್ದೀರಲ್ಲ. ಏನಂದ್ರೆ? ಅದು ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲೇ ರಿಲ್ಯಾಕ್ಸ್ ಮಾಡ್ತೀನಿ, ನೀವು ಕುತ್ಕೊಳ್ಳಿ. ನೀವು ರಿಲ್ಯಾಕ್ಸ್ ಮಾಡಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ, ಬಾಯ್. ಓಹ್ ಸಾರಿ ಸಾರಿ ಸಾರಿ, ಸುಸ್ತಾಗ್ತಿದೆ. ಮೇಡಮ್ ಅದಕ್ಕೆ ಹೇಳಿದ್ದು ನೀರು ಕುಡೀರಿ ಅಂತ. ನೀವೇ ಕುಡಿಸಿ. ಆಯ್ತು ಕುಡೀರಿ. ನಿಮ್ಮ ನಂಬರ್ ಕೊಡ್ತೀರಾ? ಯಾಕೆ? ಅದು ಮತ್ತೇನಾದರೂ ಸ್ಕಿಡ್ ಆಗಿ ಬಿದ್ದರೆ ನಿಮ್ಮನ್ನು ಕರೆಯೋಣ ಅಂತ. ಪ್ಲೀಸ್. ಮೊಬೈಲ್ ಕೊಡಿ, ನಾನೇ ಫೀಡ್ ಮಾಡ್ತೀನಿ. ಹಾಂ ತಗೊಳ್ಳಿ. ನಿಮ್ಮ ಹೆಸರು? ನನ್ನ ಹೆಸರು ಸುಗಂಧ್ ಅಂತ. ನಾನು ಬರ್ತೀನಿ, ಬಾಯ್. ನಿಮ್ಗೆಲ್ಲ ಕೊಬ್ಬು ಜಾಸ್ತಿ
ಆಗ್ಬಿಟ್ಟಿದೆ. ತೇಜುನ ನೋಡಕ್ಕೆ ಒಂದು ಹುಡುಗ ಬಂದ್ರೆ ಒಪ್ಕೊಳ್ಳೋದು ಬಿಟ್ಟು ಬೇಡ ಬೇಡ ಅಂತ ಹೇಳ್ಕೊಡ್ತಿದ್ರೆ ಅವಳಿಗೆ. ಅಲ್ಲ ಅತ್ತೆ, ನಮ್ಮ ತೇಜುಗೂ ಆ ಹುಡುಗಂಗೂ ಜೋಡಿ ಚೆನ್ನಾಗಿರ್ತಿರ್ಲಿಲ್ಲ. ಏನ್ ಚೆನ್ನಾಗಿರ್ಬೇಕು? ಆ ಚಂದ ಕೊಟ್ಕೊಂಡು ಏನಾಗ್ಬೇಕು? ಇವಳು ನೋಡಕ್ಕೆ ಶ್ರೀಮಂತ ಬರ್ಬೇಕಿತ್ತ? ಅಲ್ಲ ಅತ್ತೆ, ನಮ್ಮ ಮಾತು ಸ್ವಲ್ಪ ಕೇಳ್ತೀರಾ? ಮಾತಾಡ್ಬಿಡಿ ಅನ್ನಲ್ಲ. ಈ ವೀಣ ಇಲ್ಲಂದಿದ್ರೆ ನೀವೆಲ್ಲ ಸತ್ತಾಗಿರ್ತಿದ್ರಿ. ನನ್ನ ಎದುರು ನಿಂತ್ಕೊಂಡು ಮಾತಾಡ್ತಿರ್ಲಿಲ್ಲ. ನನ್ ಮುಂದೆ ಎಷ್ಟು ಮಾತಾಡೋಕಾಗ್ಬಿಟ್ರ? ಹೊಡಿಲಿಲ್ಲ. ಯಾರು ಬೇಕಾಗಿತ್ತು? ಸುಗಂಧ್ ಇದ್ರೆ ಕರೀರಿ. ಯಾರದು ಬೆಳಬೆಳಿಗ್ಗೆ? ಯಾರಮ್ಮ ನೀನು? ಸುಗಂಧನ ಕರೀರಿ ಅನ್ನಲ್ಲ. ಏಯ್ ಜಾಸ್ತಿ ಮಾತಾಡಬೇಡ. ಯಾರು ನೀನು? ಏಯ್ ಜಾಸ್ತಿ ಮಾತಾಡ್ತಾ ಇರೋದು ನೀನು. ಸುಗಂಧನ್ ಕರಿ. ಏ ಸುಗಂಧ್, ಬರೋ ಇಲ್ಲಿ. ಯಾಕೆ ಏನಾಯ್ತು ಅತ್ತೆ? ನೀನಾ? ಹಾ ನಾನೇ. ಏಯ್ ಇವಳು ಗೊತ್ತೇನೋ ನಿನ್ಗೆ? ಏಯ್ ನೀನು ಗೀನು ಅಂದ್ರೆ ಅಷ್ಟೇ. ಆಮೇಲೆ 5 ವರ್ಷ ಪ್ರೀತಿಸಿ ಮದ್ವೆ ಆಗಿದೀವಿ. ಏಯ್ ಇವಳು ಹೇಳ್ತಿರೋದಲ್ಲ ನಿಜನಾ? ಇವಳು ಗೊತ್ತಾ ಮೊದ್ಲು ನಿನ್ಗೆ? ಅತ್ತೆ ಅದು ನಂಗೆ ಗೊತ್ತಿಲ್ಲ ಅತ್ತೆ. ಅವ್ರು ನಿಮಗ್ ಭಯ ಪಟ್ಟು ಈ ತರ ಹೇಳ್ತಿದ್ದಾರೆ. ರೀ ಸುಗಂಧ್, ಯಾಕ್ರಿ ಭಯ ಪಡ್ತೀರಾ? ಧೈರ್ಯವಾಗಿ ಹೇಳಿ ನಾನ್ ನಿಮ್ ಹೆಂಡತಿ ಅಂತ. ಏಯ್ ಏನೇ ಸಾಕ್ಷಿ ಇದೆ ನೀನು ಇವನ್ನ ಪ್ರೀತಿಸಿ ಮದುವೆ ಆಗಿದ್ದೆ ಅನ್ನೋಕೆ? ನಾನಕ್ಕೆ ನಮ್ಮ ಸಾಕ್ಷಿ. ಏಯ್ ನಿಮ್ಗೆ ಇವಳಿಗೂ ಏನ್ರಿ ಸಂಬಂಧ? ಇವ್ ನಮ್ಮ ಅಕ್ಕ ಅತ್ತೆ. ನಮ್ಮ ಅಕ್ಕ ಇದ್ದಾರೆ ಅಂತ ಹೇಳಿದ್ನಲ್ಲ, ನಮ್ಮ ಅಕ್ಕ ಬಾವನ್ ಫೋಟೋನ ನಮ್ಮ ಬ್ರೋಕರ್ ಫೋಟೋ ತೆಗ್ದಿದ್ದಾರೆ. ತೋರ್ಸ್ರಿ. ನೀವೇ ಹೇಳಿದ್ರಲ್ಲ ಫೋನ್ ತಕೊಳ್ಳಿ ಅಂತ. ಅದಕ್ಕೆ ನಾನು ಹೊಸ ಫೋನ್ ತಕೊಂಡೆ. ನೋಡಿ ಇವ್ರಿಬ್ರು ಫೋಟೋನ ನಾನು ಕೈಯಾರ ತೆಗ್ದಿದ್ದೀನಿ. ಸಕ್ಕದಾಗ ಬಂದೈತೆ ಗೊತ್ತಾ? ನೋಡಿ ಸಾಕು, ತಗೊಳ್ರಿ. ಇವಾಗೇನ್ ಮನೆ ತುಂಬಿಸ್ಕೊಂತೀರೋ ಇಲ್ವೋ? ನೀವು ಮನೆ ತುಂಬಿಸ್ಕೊಂಡಿಲ್ಲ ಅಂದ್ರೆ ನಾನೇ ನುಗ್ತೀನಿ. ನೀನ್ ನುಗ್ಗಕ್ಕ ನಾನು ನೋಡ್ಕತ್ತೀನಿ. ನುಗ್ಗಿ ಅಕ್ಕ, ನುಗ್ಗಿ. ಬಿಡ್ರಿ ಜಾಗನ. ನೀವೇನ್ರಿ ಮುಖ ನೋಡ್ತಿದ್ದೀರಾ? ಬನ್ರಿ. ಅಣ್ಣ ಹಿಡಿಯೋದು ಹಿಡ್ದ. ಸರಿಯಾಗಿ ಹಿಡ್ದ. ಬಂದರೋ ಬಂದರೋ ಅತ್ತಿಗೆ ಬಂದರೋ, ಬಂದರೋ ಬಂದರೋ ಅತ್ತಿಗೆ ಬಂದರೋ. ಓ ಇದು ನಿಮ್ದನ ರೂಮು? ರೀ ಇಲ್ಲಿ ನಮ್ದು ನಿಮ್ದು ಅಂತೇನಿಲ್ಲ. ನೀವ್ಯಾಕೆ ಇಲ್ಲಿ ಬಂದ್ರಿ? ಯಾಕಂದ್ರೆ ನಾನು ನಿಮ್ನ ಮದ್ವೆ ಆಗಿದ್ದೀನಿ, ಅದಕ್ಕೆ ಬಂದೆ. ಇರ್ಲಿ ಬಿಡೋಣ. ಅತ್ತೆಗೆ ಹೆದರ್ಕೊಂಡು ನಾವ್ ಯಾರು ಮಾತಾಡ್ತಿರ್ಲಿಲ್ಲ. ಇವರಾದ್ರೆ ಚೆನ್ನಾಗೆ ರೋಪ್ ಆಗ್ತಾರೆ. ಅವರಿಗೆ ಕೌಂಟರ್ ಕೊಡ್ಲಿಕ್ಕೆ ಒಬ್ರು ಬೇಕಲ್ಲ, ಬಂದ್ರು ಬಿಡು. ಇವ್ರ ನೀವು ಯಾವ ಗ್ಯಾಪಲ್ಲಿ ಮದುವೆ ಆದೆ? ನಾವು ಇದೇ ತರ ಕರ್ಕೊ ಬರ್ಬೋದಲ್ಲ ನಮಗೆ ಇಷ್ಟ ಬಂದವ್ರನ್ನ. ಏಯ್ ಹೊರಗೋಗ್ರೋ. ಅಣ್ಣಂಗ್ ಮೂಡ್ ಬಂದಿರ್ಬೇಕು. ನಡ್ರ ನಡ್ರ ಹೋಗ ಹೊರಗೆ. ನಡ್ರ. ಅಲ್ಲ ರೀ, ಅವತ್ತು ರೋಡಲ್ಲಿ ಬಿದ್ದಿದ್ದನ್ನು ಸಹಾಯ ಮಾಡಕ್ ಬಂದ್ರೆ ಅದನ್ನ ದುರುಪಯೋಗ ಮಾಡ್ಕೊಂತೀರಾ? ನಿಮಗ್ ದುರುಪಯೋಗ ಆಗಿರ್ಬೋದು, ಆದ್ರೆ ನನ್ಗೂ ಉಪಯೋಗ ಆಗಿದ್ಯಲ್ಲ ರೀ. ಈ ಮುದ್ದೆ ಒಪ್ಪಲ್ಲ ರೀ ನಾನು. ನೀವ್ ಒಪ್ಕೊಂಡಿಲ್ಲ ಅಂದ್ರೆ ಏನಂತೆ? ನಾನು ಒಪ್ಕೊಂಡಿದ್ದೀನಲ್ಲ. ಹೋಗಿ ಕಾಫಿ ತಗೊಂಡ್ ಬನ್ನಿ. ಕಾಫಿ? ನಮ್ಮ ಅತ್ತೆಗೆ ಹೇಳ್ತೀನಿ ರೀ.
ಅವ್ರ ಅಪ್ಪಂಗೆ ಹೇಳ್ಕೊಳ್ಳಿ, ನನ್ಗೇನು. ಹೇಯ್, ಯಾರು ನೀವಲ್ಲ? ಇಲ್ಲೇನ್ ಮಾಡ್ತಾ ಇದ್ದೀರಾ? ಎದ್ದೇಳಿ. ಹಲೋ, ಸುಗನ್, ರಾಕೇಶ್, ಸಂತೋಷ್. ಹೇಯ್, ಎದ್ದೇಳು. ಯಾರು ನೀನು? ನೀವ್ಯಾರ್ರಿ? ಏಯ್, ನಮ್ಮನೆ ಬಂದು ನನಗೆ ಯಾರು ಅಂತ ಕೇಳ್ತೀಯಾ? ನಿಮ್ಮ ಹುಡ್ಗ ನಮ್ಮ ಅಕ್ಕನ ಒಪ್ಪಿದಾನೆ. ಯಾರು ನಿಮ್ಮ ಅಕ್ಕ? ನಾನೇ, ಭವ್ಯ. ಓ, ನೀನಾ? ನಿನ್ನ ಕಡೆ ಇವರಲ್ಲ. ಏಯ್, ಎದ್ದವ್ರ ಆಚೆ. ಅವ್ರ್ಯಾಕೆ ಹೋಗ್ತಾರೆ? ನೀವ್ ಹೋಗಿ ಆಚೆ. ನಿನ್ನೆ ಬಂದವಳು ನೀನು, ನನ್ನೇ ಮನೆಯಿಂದ ಆಚೆ ಹೋಗುವಂತೀಯ? ಈ ಮನೇಲಿ ನನ್ಗೆ ಯಾರು ಎದುರಾಡಿಲ್ಲ ಗೊತ್ತಾ? ಈ ಮನೇಲಿ ಯಾರು ಎದುರಾಡದೆ ಇರಬಹುದು, ಆದ್ರೆ ನಾನ್ ಸುಮ್ನೆ ಇರೋಳಲ್ಲ. ನೀನ್ ಈ ಮನೆಗೆ ಅತ್ತೆ ಇರಬಹುದು, ಆದ್ರೆ ನಾನು ಈ ಮನೆಗೆ ಸೊಸೆ. ಸೊಸೆ ಆದ್ರೆ ನಿಂಗೆ 2 ಕೊಂಬಿದ್ಯಾ? ನೀನ್ ಅತ್ತೆ ಅಲ್ವಾ, ನಿನ್ಗೇನ್ ಕೊಂಬಿತ್ತಾ? ಸುಮ್ನೆ ಎಲ್ರೂ ಎದುರಿಸ್ದಂಗೆ ನನ್ನ ಹತ್ರ ಇಟ್ಕೊಂಬೇಡ. ಏನ್ರು ಸುಮ್ನೆ ನೋಡ್ತಾ ನಿಂತಿದ್ದೀರಾ? ಇವಳು ಯಾವಳ ಬಂದು ಬಾಯಿ ಬಂದ ಮಾತಾಡ್ತಿದ್ರೆ ಸುಮ್ನೆ ನೋಡ್ಕೊಂಡು ನಿಂತಿದ್ದೀರಲ್ಲ. ಓಹೋ, ನಿಮ್ ಯಾರಿಗೂ ನಾನು ಈ ಮನೇಲಿ ಇರೋದು ಇಷ್ಟ ಇಲ್ಲ ಅನ್ಸುತ್ತೆ. ಹೌದು, ಹೊಸ ನೀರ್ ಬಂದಾಗ ಹಳೆ ನೀರ್ ಕೊಚ್ಕೊಂಡು ಹೋಗ್ಲೇಬೇಕು. ಈಗ ಈ ಮನೆ 2 ಭಾಗ ಆಗ್ಲೇಬೇಕು. ಅವ್ರವ್ರ ಭಾಗ ಅವ್ರವ್ರಿಗೆ ಸಿಗುತ್ತೆ. ನಿಮ್ಗೇನಿದೆ ಈ ಮನೆಯಲ್ಲಿ? ಹೌದು, ನಂಗೇನು ಇಲ್ಲ ಈ ಮನೆಯಲ್ಲಿ. ನಾನು ಯಾರೂ ಅಲ್ಲ. ನಾನು ಇಲ್ಲಿಂದ ಹೋಗ್ಲೇಬೇಕು. ಅತ್ತೆ, ನೀವು ಎಲ್ಗೂ ಹೋಗಬೇಡಿ ಅತ್ತೆ. ಅತ್ತೆ, ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗ್ಬೇಡಿ. ಈ ಮನೆಗೆ ದೊಡ್ಡವರು ಅಂತ ನೀವೊಬ್ಬರೇ ಇರೋದು. ನನಗೆ ಅಂತ ಯಾರಿದ್ದಾರೆ ಹೇಳಿ? ಗಂಡ ಇಲ್ಲ, ಮಕ್ಕಳಿಲ್ಲ. ನಿಮ್ಮನ್ನೇ ಮಕ್ಕಳಂತ ಸಾಕಿದೆ ಇಷ್ಟು ದಿನ. ಇದ್ದಕ್ಕಿದ್ದಂಗೆ ಹೋಗು ಅಂದರೆ ನಾನು ಎಲ್ಲಿ ಹೋಗಲಿ? ನೀವು ಅವ್ರನ್ನ ಬಿಡಲ್ಲ ಅಂದ್ರೆ ನಾವೀಚೆ ಕಳಿಸ್ತೀವಿ. ಯಾಕಂದ್ರೆ ಇದು ಈಗ ನಮ್ಮ ಅಕ್ಕನ ಮನೆ. ಇನ್ಮೇಲೆ ಇಲ್ಲಿ ನಮ್ದೇ ಸಾಮ್ರಾಜ್ಯ. ಇನ್ಮೇಲೆ ಈ ಮನೇಲಿ ನಾವು ಹೇಳ್ದಾಗೆ ನಡಿಬೇಕು. ಇನ್ಮೇಲೆ ಈ ಮನೆಗೆ ನಮ್ಮ ಅಕ್ಕನೇ ಯಜಮಾನಿ. ಅವಳು ಹೇಳ್ದಾಗೆ ಕೇಳಬೇಕು. ಕಳಿಸಿ ಅವ್ರನ್ನ ಆಚೆಗೆ. ಹೇಯ್, ರೋಡಲ್ಲಿ ಬಿದ್ದಿದ್ಲು ಅಂತ ಸಹಾಯ ಮಾಡಿ ತಪ್ಪಾಗೋಯ್ತು. ಫೋಟೋ ತೋರಿಸಿ ಹೆದರಿಸಿ ಮನೆ ಬಂದು ಸೇರ್ಕೊಂಡಿದ್ದಾಳೆ. ಇವ್ರು ಯಾರನ್ನೂ ಬಿಡೋದು ಬೇಡ. ಬಂದ್ರೆ ಹೊರ ತೋರ್ಸೋಣ. ಅತ್ತೆ, ಬನ್ನಿ ಅತ್ತೆ, ಬನ್ನಿ ಅತ್ತೆ. ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ ನಮ್ಮನ್ನು. ಇಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋಕೆ ಕಷ್ಟ ಆಗಿರೋ ಈ ಕಾಲದಲ್ಲಿ ತಂದೆ ತಾಯಿ ಇಲ್ಲದೆ ಇರೋ ನಮ್ಮನ್ನ ಎಷ್ಟು ಚೆನ್ನಾಗಿ ಎಷ್ಟು ಒಗ್ಗಟ್ಟಾಗಿ ನೋಡ್ಕೊಂಡಿದ್ದೀರಾ ಅತ್ತೆ. ನಾವು